ಕೃಷ್ಣಪ್ಪ ಅವರು ತುಂಬ ಪ್ರಾಮಾಣಿಕ ವ್ಯಕ್ತಿಯಾಗಿದ್ದರು, ಪರೋಪಕಾರಿಯಾಗಿದ್ದರು, ನೊಂದ ಸಮಾಜದ ದಿಟ್ಟ ಧ್ವನಿಯಾಗಿದ್ದರು. ಕರ್ನಾಟಕ ಸಮತಾ ಸೈನಿಕ ದಳ ರಾಜ್ಯಾಧ್ಯಕ್ಷರಾಗಿದ್ದ ದಿವಂಗತ ಬಿ ಚೆನ್ನಕೃಷ್ಣಪ್ಪನವರ 60ನೇ ಹುಟ್ಟುಹಬ್ಬವನ್ನು ಡಾಕ್ಟರ್ ಕಲ್ಯಾಣಸಿರಿ ಬಂತೇಜಿ ಅವರ ನೇತೃತ್ವದಲ್ಲಿ ಕೆಆರ್ಪುರ ಬಳಿ ಇರುವ ಸಂಘದ ಕೇಂದ್ರ ಕಚೇರಿಯಲ್ಲಿ ಸಂಘಟನೆಯ ರಾಜ್ಯಾಧ್ಯಕ್ಷೆ ಕಮಲಮ್ಮ ಹಾಗೂ ಪ್ರಮುಖ ಮುಖಂಡರ ಸಮ್ಮುಖದಲ್ಲಿ ಜರುಗಿತು. ಈ ವೇಳೆ ಕರ್ನಾಟಕ ಸಮತಾ ಸೈನಿಕ ದಳ ರಾಜ್ಯಾಧ್ಯಕ್ಷೆ ಕಮಲಮ್ಮನವರು ಮಾತನಾಡಿ, ಸಂಘಟನೆಯ ಚತುರರಾಗಿದ್ದ ದಿವಂಗತ ಬಿ ಚೆನ್ನಕೃಷ್ಣಪ್ಪನವರ 60ನೇ ವರ್ಷದ ಹುಟ್ಟುಹಬ್ಬ ಆಚರಣೆ ಅಂಗವಾಗಿ ವಿವಿಧ ಸೇವಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಬಡಜನರ ಪರ ಹಲವಾರು ಹೋರಾಟಗಳನ್ನು ಮಾಡಿ ಅವರ ಪರ ನಿಂತಿದ್ದ ಧೀಮಂತ ನಾಯಕರು. ಕೆಎಸ್ಎಸ್ಡಿ ಸಂಘಟನೆಯನ್ನು ರಾಜ್ಯ ಹಾಗೂ ಜಿಲ್ಲಾ ಮಟ್ಟದ ಪದಾಧಿಕಾರಿಗಳ ನೆರವಿನಿಂದ ಪ್ರಾಮಾಣಿಕವಾಗಿ ಮುಂದುವರೆಸಿಕೊಂಡು ಹೋಗುವುದಾಗಿ ತಿಳಿಸಿದರು. ಧಮ್ಮಂ ಶರಣಂ ಗಚ್ಚಾಮಿ ಶರಣಂ ಗಚ್ಚಾಮಿ ಸಂಘಂ ಶರಣಂ ಗಚ್ಚಾಮಿ ತತಿಯಂಪಿ ಶರಣಂ ಗಚ್ಚಾಮಿ ಬುದ್ಧಂ ಶರಣಂ ಗಚ್ಚಾಮಿ ಧಮ್ಮಂ ಶರಣಂ ಗಚ್ಚಾಮಿ ಧಮ್ಮಂ ಶರಣಂ ಗಚ್ಚಾಮಿ ಸಂಘಂ ಶರಣಂ ಗಚ್ಚಾಮಿ ಸಂಘಂ ಶರಣಂ ಗಚ್ಚಾಮಿ. ಭೋಜನಹಿತಾಯ ಭೋಜನಹಿತಾಯ ಭೋಜನಸುಖಾಯ ಲೋಕಾನುಕಂಪಾಯ ಲೋಕಾನುಕಂಪಾಯ ಸಾಧು ಸಾಧು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಕಲ್ಯಾಣಸಿರಿ ಬಂತೇಜಿ, ಕಂಗಳಿ ಕೃಷ್ಣಪ್ಪ, ಕರ್ನಾಟಕ ಸಮತಾ ಸೈನಿಕ ದಳ ವಿವಿಧ ಜಿಲ್ಲಾ ಅಧ್ಯಕ್ಷರುಗಳಾದ ಶಂಕರ್ ಅಜ್ಮುನಿ, ಪೃಥ್ವಿರಾಜ್, ಗೋವಿಂದರಾಜು, ಸಂಜೀವ್ ಮಾಲೆ, ಪರಶುರಾಮ್, ಶಂಕರ್ ಬಿರಂಗಿ, ಬಿಸಿ ಮಾರುತಿ ಸೇರಿದಂತೆ ಸಂಘಟನೆ ಪದಾಧಿಕಾರಿಗಳು ಹಾಜರಿದ್ದರು. ಬಿ ಚೆನ್ನಕೃಷ್ಣಪ್ಪ ಅವರು ಅವರ 60ನೇ ವರ್ಷದ ಹುಟ್ಟುಹಬ್ಬವನ್ನು ಇವತ್ತು ಆಚರಣೆ ಮಾಡಿದ್ದೀವಿ. ಈ ಒಂದು ಸಂಘಟನೆ ರಾಜ್ಯಾದ್ಯಂತ ಸದಸ್ಯರನ್ನು, ಕಾರ್ಯಕರ್ತರನ್ನು ಹೊಂದಿದೆ. ಆ ಎಲ್ಲ ಕಾರ್ಯಕರ್ತರು ಕೂಡ ಈ ಒಂದು ಅವರ 60ನೇ ವರ್ಷದ ಹುಟ್ಟುಹಬ್ಬಕ್ಕೆ ಆಗಮಿಸಿದ್ದಾರೆ. ಸಂತೋಷವಾಗಿ ಭಾಗವಹಿಸಿ ಅವರಿಲ್ಲ ಅನ್ನುವಂಥ ನೋವಿನಲ್ಲೂ ಕೂಡ ಅವರು ದುಃಖದಲ್ಲೂ ಕೂಡ ಅವರ ಅನುಪಸ್ಥಿತಿಯನ್ನು ನೆನೀತಾ ಇದ್ದಾರೆ. ಜೊತೆಗೆ ಇಲ್ಲಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರು ಅವರು ತೋರ್ಕೊಟ್ಟಂತಹ ಬುದ್ಧ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಮೋಚನೆಯ ಮಾರ್ಗದಲ್ಲಿ ಸಾಗಲೇಬೇಕು. ಆ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂಲ ಮಂತ್ರವನ್ನು ಅವರು ಜೀವನದಲ್ಲಿ ಅಳವಡಿಸ್ಕೊಳ್ಳಿ, ಅದೇ ರೀತಿ ಮುನ್ನಡೆಯಲಿ ಅಂತೇಳಿ ಈ ಸಂದರ್ಭದಲ್ಲಿ ಬಯಸ್ತೀನಿ ನಾನು. ಹಾಗೆ ಈ ಒಂದು ಅವರು ಇಲ್ಲದೇ ಇರುವಂತಹ ಈ ಸಂದರ್ಭದಲ್ಲಿ ಅವರ ಸಂಘಟನೆ ಒಂದು ರೀತಿ ಸಾರಥಿ ಇಲ್ಲದಂಗೆ ಆಗಿಬಿಟ್ಟಿದೆ. ಆದರೆ ಅವ್ರ ಜೊತೆಗೆ ಕರ್ನಾಟಕದ ಉದ್ದಗಲಕ್ಕೂ ಅವ್ರ ಜೊತೆಯಲ್ಲಿ ಭಾಗವಹಿಸ್ತಾ ಇದ್ದಂಥವರು ಅಂದರೆ ಒಬ್ಬರು ಮಹಿಳಾ KSSTಯ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷ ಆದಂತಹ ಐಶ್ಮತಿ ಕಮಲಮ್ಮ ಅವರು. ಕರ್ನಾಟಕ ಸೈನಿಕ ದಳದ ದಿವಂಗತ ಬಿ ಚೆನ್ನಕೃಷ್ಣಪ್ಪ ಅವರ 60 ವರ್ಷದ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಬಂತೇಜಿ ಡಾಕ್ಟರ್ ಕಲ್ಯಾಣ್ ಸಿರಿ ಅವರ ನೇತೃತ್ವದಲ್ಲಿ ಬಿ ಚೆನ್ನಕೃಷ್ಣಪ್ಪ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಆದರೆ ಅವರಿಲ್ಲ ಅನ್ನೋದೊಂದೇ ನಮಗೆ ಬೇಜಾರು. ಅವರಿದ್ದಿದ್ರೆ ಇವತ್ತು ನಾವು ತುಂಬ ಅದ್ಧೂರಿಯಾಗಿ ಖುಷಿಯಾಗಿ ನಾವು ಇವತ್ತು ಅವರ ಹುಟ್ಟುಹಬ್ಬನ ಪ್ರತಿ ವರ್ಷ ನಾವು ಆಚರಣೆ ಮಾಡ್ಕೊಂಡು ಬಂದ್ವಿ. ಇಡೀ ರಾಜ್ಯದಂತ ಅವರದೇ ಆದ ಜಿಲ್ಲೆಯಲ್ಲೂ ಸಹ ಆಚರಣೆ ಮಾಡ್ತಾಯಿದ್ರು. ಅವರು ಇಲ್ಲದೇ ಇರೋದೇ ನಮಗೆ ಇವತ್ತು ದೊಡ್ಡ ಆಘಾತ, ಒಂದು ನೋವಾಗಿದೆ. ಅವರು ಇವತ್ತು ಸಮುದಾಯಗಳಲ್ಲಿ ಸಾಕಷ್ಟು ಹೋರಾಟ ಮಾಡಿ ಬಡಜನಕ್ಕೆ ನ್ಯಾಯ ಕೊಡಿಸಿದಂಥವ್ರು, ಶೋಷಿತರಿಗೆ ಹೋರಾಟ ಮಾಡಿದಂಥವ್ರು, ಇವತ್ತು ಇಡೀ ರಾಜ್ಯದಂತ ಗುರುತಿಸ್ಕೊಂಡಿರೋರು, ಇವತ್ತು ಸಾಕಷ್ಟು ಹೋರಾಟಗಳನ್ನ ಮಾಡಿ ಇವತ್ತು ಸಂಘಟನೆ ಕಟ್ಟಿ ಇವತ್ತು ಸಂಘಟನೆ ಬಿಟ್ಟು ಹೋಗಿದ್ದಾರೆ, ನಮ್ಮನ್ನೆಲ್ಲ ದೂರ ಮಾಡಿದ್ದಾರೆ. ಹಾಗಾಗಿ ನಾವು ಅವ್ರನ್ನ ಮರೆಯೋಕ್ಕಾಗೋದಿಲ್ಲ. ಅವರ ಹುಟ್ಟುಹಬ್ಬನ ನಾವು ಪ್ರತಿ ವರ್ಷವೂ ಸಹ ನಾವು ಆಚರಣೆ ಮಾಡ್ಕೊಂಡು ಹೋಗ್ತೀವಿ. ಅದೇ ರೀತಿ ನಾವು ಇವತ್ತು ಇಡೀ ರಾಜ್ಯದ
ಮುಖಂಡರುಗಳನ್ನು ಸಭೆ ಕರೆದಿದ್ದೀವಿ. ಈ ಸಭೆಯಲ್ಲಿ ತಾತ್ಕಾಲಿಕವಾಗಿ ಈ ಒಂದು ಸಂಘಟನೆಯನ್ನು ನಡೆಸ್ಕೊಂಡು ಹೋಗಬೇಕು. ಅದಕ್ಕೆ ಅಧ್ಯಕ್ಷರು ಬೇಕಾಗಿರೋದ್ರಿಂದ ಸಂಘಟನೆ ಕಟ್ಟೋದ್ರಲ್ಲಿ ನಾನು ಒಬ್ಬಳಾಗಿದೆ. ಹಾಗಾಗಿ ಈ ಸಂಘಟನೆಯನ್ನು ನಾವು ಉಳಿಸ್ಕೋಬೇಕು, ಬಿ ಚನ್ನಕೃಷ್ಣಪ್ಪ ಅವರ ಹೆಸರು ಉಳಿಬೇಕು ಅಂತೇಳಿ ಸದ್ಯಕ್ಕೆ ನನ್ನ ನೇತೃತ್ವವನ್ನು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಅದನ್ನು ಯಾವುದೇ ರೀತಿ ಅವರಿಗೆ ಕಳಂಕ ಬರದೆ, ಎಲ್ಲೂ ಸಹ ನಾವು ಅವರಿಗೆ ಕೆಟ್ಟ ಹೆಸರು ಬರದೇ ಇದ್ದಾಗ ಈ